ನಾನಿದನ್ನು ಊಹಿಸಿರಲಿಲ್ಲ. ಇದು ಆಕಸ್ಮಿಕವಾಗಿ ನನ್ನನ್ನು ಬಂದು ಭೇಟಿಯಾದಂಥ ಸ್ನೇಹಿತರು ಈ ರೀತಿಯ ಒಂದು ಸಂಘಟನೆಯನ್ನು ಮಾಡಿ ನನಗೆ ಒಂದು ಭಾರವನ್ನು ಹೊರಿಸಿದ್ದಾರೆ. ಬಹುಶಃ ನಾನು ಸಾರ್ವಜನಿಕ ಬದುಕಿಗೆ ಬರುವ ಮುಂಚೆ ನನ್ನನ್ನು 4 ಜನರಿಗೆ ಪರಿಚಯಿಸಿದವರು ಎಸ್.ಎನ್. ಹೆಬ್ಬಾರವರು. ಆಗ ಪತ್ರಿಕಾ ಇದು ಭಾಳ ಕಡಿಮೆ ಇತ್ತು. ಅಂಥ ಕಾಲದಲ್ಲಿ ನಾನು ಮಾಡಿದಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಗುರುತಿಸಿ ಅದನ್ನು ಪ್ರಚಾರಕ್ಕೆ ಕೊಟ್ಟವರು ಎಸ್.ಎನ್. ಹೆಬ್ಬಾರವರು. ಒಂದು ಕಾಲದಲ್ಲಿ ಈ ಮೂರ್ತೆದಾರರ ಚಳವಳಿಯಲ್ಲಿ ಬೈಂದೂರಿನಲ್ಲಿ ಅಪ್ಪಣ್ಣ ಹೆಗಡೆಯವರ ಮೇಲೆ ಹಲ್ಲೆ ಆಗ್ತದೆ. ಆ್ಯಕ್ಚುಲಿ ಅಪ್ಪಣ್ಣ ಹೆಗಡೆಯವರ ಮೇಲೆ ಹಲ್ಲೆ ಅಲ್ಲ, ಬೇರೆ ಯಾರನ್ನು ಎಣಿಸಿ ಅವ್ರ ಮೇಲೆ ಹಲ್ಲೆ ಆಯಿತು. ಆ ಸಂದರ್ಭ ನಮ್ಮ ಇಡೀ ಸಮಾಜ ಅದರ ಬಗ್ಗೆ ನೊಂದ್ಕೊಂಡು ಅಪ್ಪಣ್ಣ ಹೆಗಡೆಯವರಿಗೆ ಕಲಾಮಂದಿರದಲ್ಲಿ ಒಂದು ಸನ್ಮಾನವನ್ನು ಏರ್ಪಡಿಸಿತ್ತು. ಆ ಸನ್ಮಾನದಲ್ಲಿ ನಮಗೆಲ್ಲ ಭಾಗವಹಿಸುವಂಥ ಅವಕಾಶ ಸಿಕ್ಕಿತು. ಆಗ ನಾವು ಅಲ್ಲಿ ಒಂದು ಮಾತಾಡುವ ಅವಕಾಶ ಸಿಕ್ಕಿತ್ತು. ಆಗ ಸಾರ್ವಜನಿಕ ಒಂದು ಮಾತಿನಲ್ಲಿ ನಾನು ಪ್ರಚಾರಕ್ಕೆ ಬಂದೆ. ಅಲ್ಲಿಂದ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದ್ದಾಗ ನನಗೆ ಒಂದು ಸಹಕಾರವನ್ನು ಸಿಕ್ಕಿತ್ತು. ಮುಖ್ಯವಾಗಿ ಈ ಭೂ ಮಸೂದೆ ಜಾರಿಯಾದಾಗ ನಾವು ಹಳ್ಳಿಗೆ ಹೋಗಿ ಜನರ ಸಂಪರ್ಕವನ್ನು ಮಾಡಿ ಸರ್ಕಾರದ ಕಾನೂನಿನ ರೀತಿಯ ನಿಮಗೆ ಅದರ ಫಲ ಸಿಗಬೇಕು ಅಂತ ಜನರನ್ನು ಒತ್ತಾಯಿಸಿ ಆ ರೀತಿಯಲ್ಲಿ ಆ ಒಂದು ಚಳುವಳಿಯಲ್ಲಿ ನಾವು ತೊಡಗಿಕೊಂಡೆವು. ತದನಂತರ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಎ.ಜಿ. ಕೊಡಗಿಯವರ ಜೊತೆ, ಅಪ್ಪಣ್ಣ ಹೆಗಡೆಯವರ ಜೊತೆ ಒಂದು ಸಹವಾಸವನ್ನು ಇಟ್ಟುಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಮುಂದೆ ಬರಲಿಕ್ಕೆ ಕಾರಣ ಆಯಿತು. ಅತಿ ಹೆಚ್ಚಾಗಿ ಅಪ್ಪಣ್ಣ ಹೆಗಡೆಯವರು ಮತ್ತು ಎ.ಜಿ. ಕೊಡಗಿಯವರು ನನ್ನನ್ನು ಸಾರ್ವಜನಿಕವಾಗಿ ಒಂದು ಇದಕ್ಕೆ ಬರಲಿಕ್ಕೆ ಕಾರಣೀಕರ್ತರು. ಬಹುಶಃ ಅತಿ ಚಿಕ್ಕ ಪ್ರಾಯದಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತು. ಆಗ ನನಗೆ ಇದಾದಂಥ ಅಭೂತಪೂರ್ವವಾದಂಥ ಬೆಂಬಲ ಸಾಮಾನ್ಯ ಜನರಿಂದ ಸಿಕ್ಕಿತು. ಏನೋ ಕೆಲವು ಕಡೆಯಲ್ಲಿ ಜನರಿಗೆ ಅವರ ಮತವನ್ನು ಅವರೇ ಚಲಾಯಿಸುವ ಒಂದು ಹಕ್ಕನ್ನು ಕಸಿದುಕೊಳ್ಳಲಾಯಿತು. ಇವತ್ತು ಆ ಹಕ್ಕು ಅವರಿಗೆ ಸಿಗುವಂತೆ ಆದದ್ದು ನನಗೆ ಹೆಮ್ಮೆ ತಂದಿದೆ. ಇಲ್ಲದೇ ಇದ್ದರೆ ಅಲ್ಲಿ ಸಾರ್ವಜನಿಕವಾಗಿ ಜನ ಮುಂದೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಒಂದು ಅವಕಾಶ ಈಗಿನಂತೆ ಅಂದು ಇರಲಿಲ್ಲ. ಆ ನಂತರ ನಮ್ಮ ಈ ಭೂ ಮಸೂದೆಯಲ್ಲಿ ನಾವು ಕಾನೂನಿನ ಪರವಾಗಿ ಇದ್ದಾಗ ಸಾಮಾನ್ಯವಾಗಿ ಭೂ ಮಾಲಕರಿಗೆ ನಮ್ಮ ಮೇಲೆ ಬೇಸರ ಆಗಿರ್ಬೋದು. ಆದರೆ ಅತಿ ಹೆಚ್ಚು ಭೂಮಾಲಕರು ಸ್ವ ಇಚ್ಛೆಯಿಂದ ತಮ್ಮ ಒಕ್ಕಲುಗಳಿಗೆ ಭೂಮಿಯನ್ನು ಕೊಡುವಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರ ಒಂದು ಸಹಕಾರದಿಂದ ಆ ಒಂದು ಕ್ರಾಂತಿಕಾರಿ ಮಸೂದೆ ಅತಿ ಶೀಘ್ರ ಭಾಳ ತ್ವರಿತವಾಗಿ ಅದು ಜಾರಿಯಾಗಲಿಕ್ಕೆ ಕಾರಣ ಆಯಿತು. ಇನ್ನು ನಾನು ಭಾಳ ಉದ್ದಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಹೇಳಲಿಕ್ಕೆ ಭಾಳ ವಿಷಯಗಳಿವೆ. ಆದರೂ ಕೂಡ ನಮ್ಮ ಅತಿ ಹೆಚ್ಚಿನ ಸ್ನೇಹಿತರು ನನ್ನೊಂದಿಗೆ ಸಹಕರಿಸಿ ನನ್ನನ್ನು ಹುರಿದುಂಬಿಸಿ ನನ್ನನ್ನು ಬೆಂಬಲಿಸಿ ನನ್ನನ್ನು ಒಂದು ಇಷ್ಟು ಎತ್ತರಕ್ಕೆ ಬರುವುದಕ್ಕೆ ಕಾರಣೀಭೂತರಾದ ತಮಗೆಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತೇನೆ.